ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡೆದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಸಂಚಾರ ಯಥಾಸ್ಥಿತಿಯಾಗಿತ್ತು. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಎಲ್ಲವೂ ಕೂಡ ಹಾಗೆ ಇದೆ. ಮಾರ್ಚ್ 2ರವರೆಗೆ ಸರ್ಕಾರಕ್ಕೆ ಮತ್ತೊಮ್ಮೆ ಡೆಡ್ಲೈನ್ ಕೊಟ್ಟಿದ್ದಾರೆ ಜಂಟಿ ಕ್ರಿಯಾ ಸಮಿತಿ. ಮಾರ್ಚ್ 2ರ ಬಳಿಕ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸದ್ಯ ರಾಜ್ಯದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಇದೆ. ಆ ಮುಷ್ಕರದ ಎಫೆಕ್ಟ್ ಏನೂ ಕಂಡು ಬರ್ತಾ ಇಲ್ಲ. ಜಿಲ್ಲಾ ಕೇಂದ್ರಗಳಲ್ಲೂ ಬಸ್ ಸಂಚಾರ ಯಥಾಸ್ಥಿತಿಯಲ್ಲೇ ಇದೆ. ಹಾಗಾಗಿ ಕೇವಲ ಬೆಂಗಳೂರು ಅಂತಲೇ ಇಲ್ಲ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಜನ ಆರಾಮಾಗಿ ಬಸ್ನಲ್ಲಿ ಓಡಾಡಬಹುದು. ಓಕೆ, ಜಿಲ್ಲಾ ಕೇಂದ್ರಗಳ ಪರಿಸ್ಥಿತಿ ಹೇಗಿದೆ ಅಂತ ನೇರವಾಗಿ ನಾವು ಜಿಲ್ಲೆಗಳಿಗೆ ಹೋಗೋಣ. ನನ್ನ 3 ಸಹೋದ್ಯೋಗಿಗಳು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಲಬುರಗಿಯಿಂದ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ, ಹುಬ್ಬಳ್ಳಿಯಿಂದ ನನ್ನ ಕೊಲೀಗ್ ಸುನಿಲ್, ಹಾಗೂ ದಾವಣಗೆರೆಯಿಂದ ನನ್ನ ಕೊಲೀಗ್ ಪುನೀತ್ ಆಪ್ತಿ 3 ಜನ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಕಲಬುರಗಿ ಪರಿಸ್ಥಿತಿ ಹೇಗೆ? ಪುನೀತ್, ಈಗ ಪ್ರವೀಣ್, ಈಗಾಗಲೇ ಮುಷ್ಕರ ವಾಪಸ್ಸಾಗಿರೋ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯಲ್ಲಿದೆಯಾ? ಜನಕ್ಕೇನಾದರೂ ಇನ್ನೂ ತೊಂದರೆ ಆಗ್ತಾ ಇದೆಯಾ ಬಸ್ ಪ್ರಯಾಣದ್ದು ಅಂತ? ಅರವಿಂದ್, ಕಲಬುರಗಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಸ್ನ ಸಂಚಾರ ಯಥಾಸ್ಥಿತಿಯಾಗಿದೆ. ಯಾಕಂದರೆ ಆ ಒಂದು ಬಸ್ನ ಮುಷ್ಕರ ಯಾವಾಗ ಸಾಯಂಕಾಲ 4 ಗಂಟೆ ಬಳಿಕ ನಿರ್ಧಾರ ಆಗುತ್ತೆ ಅಂತ ಜನರಿಗೂ ಕೂಡ ಕನ್ವಿನ್ಸ್ ಆಗಿತ್ತು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಕಲಬುರಗಿಯಿಂದ ಬೇರೆ ಬೇರೆ ಕಡೆ ಜನ ಏನು ಹೋಗಕ್ಕೆ ಬರ್ತಾ ಇದ್ರು, ಅವರ ಸಂಖ್ಯೆಯಲ್ಲಿ ಮಾತ್ರ ಅಷ್ಟೇ ಪ್ರಮಾಣದಲ್ಲಿದೆ ಅಂತ ಹೇಳ್ಬೋದು. ಆದರೆ ಯಾವಾಗ ಸಾಯಂಕಾಲ 4 ಗಂಟೆ ಬಳಿಕ ಇಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಏನಂದರೆ 4 ಗಂಟೆ ಬಳಿಕ ಎಲ್ಲಾದರೂ ಮುಷ್ಕರ ಆರಂಭ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕಾಗಿ 4 ಗಂಟೆಯಿಂದ ಕಲಬುರಗಿಯಿಂದ ಬೇರೆ ಬೇರೆ ಕಡೆ ಹೋಗಬೇಕಾದಂತಹ ಒಂದು ಬಸ್ಗಳ ಒಂದು ಪ್ರಯಾಣಿಕರಿದ್ದಾರೆ, ಅವರು ಬಸ್ ನಿಲ್ದಾಣದತ್ತ ಬರ್ತಾ ಇಲ್ಲ ಅನ್ನೋದು ಅವರ ಒಂದು ಪ್ರಮುಖ ಏನಂದರೆ ಈ ರೀತಿಯಾದಂಥ ಆರೋಪ ಇದೆ. ಏನಂದರೆ ಎಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅಂತ. ನಾವೀಗ ಒಂದು ಕಡೆ ದೃಶ್ಯದಲ್ಲಿ ಈಗ ನೋಡ್ತಾ ಇದ್ದೀರಾ, ಹೈದರಾಬಾದ್ಗೆ ತೆರಳುವಂಥ ಈ ಒಂದು ಬಸ್ ಇದೆ. ಈ ಒಂದು ಬಸ್ನಲ್ಲಿ ಈಗಾಗಲೇ ಬಂದು ಸುಮಾರು 10ರಿಂದ 15 ನಿಮಿಷ ಆದರೂ ಕೂಡ ಒಬ್ಬ ಪ್ರಯಾಣಿಕ ಕೂಡ ಈ ಒಂದು ಬಸ್ ಹತ್ತಿಲ್ಲ. ಅಂದರೆ ಪ್ರಮುಖವಾಗಿ 4 ಗಂಟೆ ಬಳಿಕ ಬಸ್ ಸಂಚಾರ ಇರುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ಏನಂದರೆ ಪ್ರಯಾಣಿಕರು, ದೂರದ ಊರುಗಳಿಗೆ ಹೋಗುವಂತಹ ಪ್ರಯಾಣಿಕರು ಯಾರು ಕೂಡ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದತ್ತ ಬರ್ತಾ ಇಲ್ಲ. ಆದರೆ ಅಕ್ಕಪಕ್ಕದ ತಾಲೂಕಾ ಕೇಂದ್ರಗಳಿಗೆ ಮತ್ತು ಕೆಲವು ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂಥ ಜನ ಮಾತ್ರ ಎಂದಿನಂತೆ ಬಸ್ ಸಂಚಾರ ಇದೆ ಅಂಥೇಳಿ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಬೇರೆ ಬೇರೆ ಊರುಗಳಿಗೆ ಹೋಗುವಂಥದ್ದು ಈ ಹಿಂದೆ ಯಾವ ರೀತಿಯಾಗಿ ಪ್ರತಿನಿತ್ಯ ಹೋಗ್ತಾ ಇದ್ರು ಅಂಥದ್ದೇ ಒಂದು ಪರಿಸ್ಥಿತಿ ಇವತ್ತು ಕೂಡ ಕಂಡು ಬರ್ತಾ ಇದೆ. ಆದರೆ ದೂರದ ಊರುಗಳಿಗೆ ಹೋಗೋಕ್ಕೆ ಮಾತ್ರ ಪ್ರಯಾಣಿಕರು ಹಿಂದೇಟಾಗ್ತಾ ಇದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರವೀಣ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸುನಿಲ್, ಹುಬ್ಳಿಗೆ ಹೋಗೋಣ. ಹುಬ್ಳಿನಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಪ್ರಯಾಣಿಕರ ಸಂಖ್ಯೆ ವಿಪರೀತವಾಗಿರಬೇಕು ಬಸ್ ನಿಲ್ದಾಣದಲ್ಲಿ. ಸುನಿಲ್, ಹೇಗಿದೆ ಪರಿಸ್ಥಿತಿ? ಜನಕ್ಕೇನಾದರೂ ತೊಂದರೆ ಆಗಿದೆಯಾ? ಅರವಿಂದ, ಬೆಳಗ್ಗೆಯಿಂದಲೂ ಕೂಡ ಹುಬ್ಬಳ್ಳಿ ಮತ್ತು ಅದರಲ್ಲೂ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಕೇಂದ್ರವಾಗಿರುವಂಥ ಹುಬ್ಬಳ್ಳಿಯಲ್ಲಿ ಸುಗಮ ಸಂಚಾರವಿದೆ. ಇಲ್ಲಿನ ಅಧಿಕಾರಿಗಳು ಕಠಿಣ ಕ್ರಮಗಳ ಮೂಲಕ ಒಂದು ನೌಕರರನ್ನು ಕೆಲಸಕ್ಕೆ ಬರುವಂತೆ ಮಾಡಿರುವಂಥದ್ದು. ನೀವು ಹೇಳಿದಂತೆ ಇತ್ತೀಚೆಗೆ ಅಂದರೆ ಈಗ ಸಮಯ ಒಂದು ಪೀಕ್ ಅವರ್ಸ್ ಆಗಿರೋದ್ರಿಂದ ಸಹಜವಾಗಿ ಬಸ್ ನಿಲ್ದಾಣದಲ್ಲಿ ಗದ್ದಲದಿಂದ ಕೂಡಿರುವಂಥದ್ದು. ಬಸ್ಗಳು ಆ ಸ್ಥಳಕ್ಕೆ ನಿಗದಿಪಡಿಸಿದ ಸ್ಥಳದಲ್ಲಿ ಮಾರ್ಗವಾಗಿ ತೆರಳುತ್ತಾ ಇದ್ದಾವೆ. ಸೊ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಬಸ್ಗಳ ಸಂಖ್ಯೆಯು ಕೂಡ ಅಷ್ಟೇ ಪ್ರಮಾಣದಲ್ಲಿದೆ, ಅದರ ಜೊತೆಗೆ ಒಂದು ಪ್ರಯಾಣಿಕರ ಸಂಖ್ಯೆಯು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಇವತ್ತು ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿರುವಂಥ MD ಅವರು ಎಸ್ಮಾವನ್ನು ಜಾರಿ ಮಾಡಿದ್ರಾಗಿ ಹೇಳಿದರು. ಮತ್ತು ಅದರ ಬಳಿಕ ನೋ ಪೇ ನೋ ವರ್ಕ್, ಅಂದರೆ ಯಾರು ವರ್ಕ್ ಮಾಡೋದಿಲ್ಲ ಅವರಿಗೆ ಸ್ಯಾಲ್ರಿ ಕೊಡೋದಿಲ್ಲ ಅನ್ನೋ ಕಠಿಣ ನಿಯಮಗಳನ್ನು ಕೂಡ ಸೂಚನೆ ನೀಡಿದರು. ಹೀಗಾಗಿ ಸಹಜವಾಗಿ ಎಲ್ಲ ನೌಕರರು ಈ ಒಂದು ಮುಷ್ಕರಕ್ಕೆ ನೈತಿಕ ಬೆಂಬಲವನ್ನು ಕೊಟ್ಟು, ಯಾರು ರಜೆದಲ್ಲಿದ್ದಾರೋ, ಯಾರು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗಿದ್ದಾರೋ ಅವರು ಮಾತ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಉಳಿದಂತೆ ಎಲ್ಲರೂ ಕೂಡ ಈಗ ಒಂದು ಕೆಲಸಕ್ಕೆ ಹಾಜರಾಗಂತನಲ್ಲಿ ಗ್ರಾಮೀಣ ಬಸ್ ನಿಲ್ದಾಣದಲ್ಲಿ ಸಹಜವಾಗಿ ಸುಗಮ ಸಂಚಾರ ನಡೀತಾ ಇರುವಂಥವ್ರು ದೃಶ್ಯಾವಳಿಯಲ್ಲಿ ನೋಡ್ಬೋದು. ವಿದ್ಯಾರ್ಥಿಗಳಾಗಿರ್ಬೋದು, ಈಗ ಹುಬ್ಬಳ್ಳಿಗೆ ಕೆಲಸಕ್ಕೆ ಬಂದವರು ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಗೆ ತೆರಳುವಂಥ ದೃಶ್ಯಗಳು ನಿಮಗೆ ಸಹಜವಾಗಿ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಇನ್ನು ಮುಷ್ಕರಕ್ಕೆ ಬೆಂಬಲ ನೀಡಬೇಕೋ ಬೇಡವೋ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ಅಂದರೆ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಒಂದು ಸಂಸ್ಥೆಯ ನೌಕರರು ಕೂಡ ಈ ಚಿಂತನೆಯನ್ನು ನಡೆಸಿರುವಂಥದ್ದು. ಅವರು ಕೂಡ ಮಾರ್ಚರ ತನಕ ಕಾಯುವುದಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿದೆ ಸುನಿಲ್. ಮತ್ತೆ ದಾವಣಗೆರೆಗೆ ಹೋಗೋಣ. ನನ್ನ ಕೊಲೀಗ ಪುನೀತ್ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಈಗಲೂ ಕೂಡ ಅದೇ ಪ್ರಶ್ನೆ, ಯಾಕೆಂದರೆ ಜನಕ್ಕೆ ಇವತ್ತು ಗೊತ್ತಿತ್ತು ಮುಷ್ಕರ ಇರುತ್ತೆ ಅಂತ. ಸ್ವಲ್ಪ ಬಸ್ಸಿಂದ ಅವರೇ ದೂರ ಉಳಿದಿದ್ರು, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು, ಬಸ್ಗಳಿದ್ರೂ ಕೂಡ. ಈಗಿನ ಪರಿಸ್ಥಿತಿ ಹೇಗೆ ಅಂತ? ಅರವಿಂದ್, ಏನು ರಾಜ್ಯ ಸರ್ಕಾರಿ ಅಂದರೆ ಸಾರಿಗೆ ನೌಕರರೇನೋ ಮುಷ್ಕರ ಹಮ್ಮಿಕೊಂಡ್ರೆ ಅಂದರೆ
ಬೆಂಗಳೂರಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ರು. ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಹೋಗಿದ್ರು. ಪ್ರಮುಖವಾಗಿ ಸಾರಿಗೆ ನೌಕರರು ಏನಂದರೆ ಅವರ ಬೇಡಿಕೆ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಮುಷ್ಕರ ಕೂಡ ಹಮ್ಮಿಕೊಳ್ತೀವಿ, 4 ಗಂಟೆ ನಂತರ ಒಂದು ನಿರ್ಧಾರ ಕೈಗೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಾಗಿರೋದು ಮತ್ತು ಪ್ರಯಾಣಿಕರು ಸಾಕಷ್ಟು ಒಂದು ಆತಂಕದಲ್ಲಿದ್ದರು. ಯಾಕಂದರೆ 4 ಗಂಟೆ ನಂತರ ಬಸ್ಗಳು ಸಿಗ್ತಾವೋ ಇಲ್ಲವೋ ಅನ್ನುವಂಥ ಒಂದು ಆತಂಕದಲ್ಲಿದ್ದರು. ಈಗ ಬಸ್ ಸಂಚಾರ ಆಗಿರ್ಬೋದು ಮತ್ತು ಪ್ರಯಾಣಿಕರ ಪ್ರಯಾಣ ಕೂಡ ಯಥಾಸ್ಥಿತಿ ಇರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ದಾವಣಗೆರೆ KSRTC ನಿಲ್ದಾಣದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು. ಬಸ್ಗಳು ಸಂಪೂರ್ಣವಾಗಿ ಖಾಲಿ ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ 4 ಗಂಟೆ ನಂತರ ನಿರ್ಧಾರ ಏನು ತಗೊಳ್ತಾರೋ ಅದು ಮುಷ್ಕರವನ್ನು ಮುಂದುವರಿಸ್ತಾರೋ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆತಂಕದಲ್ಲಿದ್ದರು. ಆದರೆ ಯಾವಾಗ ಮುಷ್ಕರವನ್ನು ಕೈ ಬಿಡ್ತೀವಿ ಮತ್ತು March 2ರವರೆಗೂ ಕೂಡ ನಾವು ಸರ್ಕಾರಕ್ಕೆ ಗಡುವು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ನೌಕರರು ಗಡುವು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇವತ್ತು ಯಥಾಸ್ಥಿತಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 5 ಗಂಟೆಯಿಂದ 6 ಗಂಟೆ ಅಂದರೆ ಇದು ಪೀಕ್ ಅವರ್. ದಾವಣಗೆರೆಯಲ್ಲಿ ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತು ನೌಕರರಾಗಿರ್ಬೋದು ಎಲ್ಲರೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ಸಂದಣಿ ಇರಬೇಕಾಗಿತ್ತು. ಆದರೆ ಸಂಪೂರ್ಣವಾಗಿ ಖಾಲಿ ಆಗಿದೆ ಅಂತ ಅಂದರೆ ಪ್ರಮುಖವಾಗಿ ಅಂದರೆ 4 ಗಂಟೆ ನಂತರ ಏನಾಗುತ್ತೋ ಏನೋ ಅಂತಂದು ಅವರು ಸಾಕಷ್ಟು ಆತಂಕದಲ್ಲಿದ್ದರು. ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಾಗಿರ್ಬೋದು ಮತ್ತು ಅವರ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಕೂಡ ಒಂದು ಬೇರೆ ಪ್ರಯಾಣ ಬೆಳೆಸಿದ್ದಾರೆ. ಇದರಿಂದಾಗಿ ಒಂದು ಕಡೆ ಬಸ್ಗಳು ಯಥಾಸ್ಥಿತಿ ಇದೆ ಸಂಚಾರ, ಆದರೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. 3 ಜನಕ್ಕೆ ಪ್ರವೀಣ್ ರೆಡ್ಡಿ, ಸುನಿಲ್ ಮತ್ತು ಪುನೀತ್, ಧನ್ಯವಾದ. ಒಟ್ಟಾರೆ ಈಗ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಚಿತ್ರಣವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ವಿ. ಬೆಂಗಳೂರು ಆಗಿರಬಹುದು ಅಥವಾ ಜಿಲ್ಲಾ ಕೇಂದ್ರಗಳಾಗಿರಬಹುದು, ಬಸ್ ಸಂಚಾರದಲ್ಲಂತೂ ಯಾವುದೇ ವ್ಯತ್ಯಯ ಆಗಿಲ್ಲ. ಆದರೆ ಕೆಲವು ಪ್ರಯಾಣಿಕರು ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಬಸ್ ಹತ್ತಿಲ್ಲ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಹೇಳಿ ಕೇಳಿ ಶಾಲಾ ಕಾಲೇಜುಗಳು ಬಿಡ್ತಕ್ಕಂಥ ಸಂದರ್ಭ, ಎಲ್ಲರೂ ಕೂಡ ಅವರವರ ಊರುಗಳಿಗೆ ಹೋಗಬೇಕು, ಎಕ್ಸಾಮ್ ಟೈಮು, ಹಾಗಾಗಿ ತೊಂದರೆ ಆಗುತ್ತೆ ಅಂತ ಅಂದುಕೊಂಡಿದ್ವಿ. ಆದರೆ ತೊಂದರೆ ಆಗಿಲ್ಲ ಪ್ರಯಾಣಿಕರಿಗೆ. ಜಂಟಿ ಕ್ರಿಯಾ ಸಮಿತಿಯವರು ಅದನ್ನೇ ಹೇಳಿದ್ದು, ಪ್ರಯಾಣಿಕರಿಗೆ ತೊಂದರೆ ಕೊಡಬಾರ್ದು ನಾವು ಆ್ಯಕ್ಚುಲಿ ಅಂತ. ಹಾಗಾಗಿ ಅದರಂತೆ ಈಗ ಮುಷ್ಕರ ವಾಪಸ್ ಪಡೆದಿದ್ದಾರೆ. ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಎಂದಿನಂತಿದೆ. ಸ್ವಲ್ಪ ಜನ ಸಾರಿಗೆ ನೌಕರರಿಗೆ ಅಸಮಾಧಾನ ಆಗಿದ್ದು ನಿಜ ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರದಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಸೇವಾ ವರ್ಗದಲ್ಲಿರ್ತಕ್ಕಂಥವ್ರು ಕೊಡಲೇಬೇಕಾಗತ್ತೆ. ಅದು ಬಿಟ್ಟರೆ ನಿಮಗೆ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಇಲ್ಲೂ ಕೂಡ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ರಾಮನಗರ ಅಥವಾ ಮಧ್ಯ ಕರ್ನಾಟಕ ಭಾಗ, ಶಿವಮೊಗ್ಗ ಎಲ್ಲ ಕಡೆಯಲ್ಲೂ ಕೂಡ ಬಸ್ ಸಂಚಾರ ಎಂದಿನಂತಿದೆ. ಎಲ್ಲೂ ಕೂಡ ಬಸ್ಗಳಿಲ್ಲ ಅಂತಕ್ಕಂಥ ಕಂಪ್ಲೇಂಟ್ ನಮಗೆ ರಿಪೋರ್ಟ್ ಆಗಿಲ್ಲ. ಅಥವಾ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಬಸ್ ತೆಗಿಯೋಕ್ಕಾಗ್ತಿಲ್ಲ ಅಥವಾ ಬಸ್ ಬಿಡ್ತಿಲ್ಲ, ಈ ಥರದ್ದು ಯಾವ ಕಂಪ್ಲೇಂಟ್ಸ್ ಕೂಡ ನಮಗೆ ರಿಪೋರ್ಟ್ ಆಗಿಲ್ಲ. ಹಾಗಾಗಿ ಎಂಟೈರ್ ಕರ್ನಾಟಕದಲ್ಲಿ ನಿಮಗೆ ಬಸ್ ಸಂಚಾರ ಎಂದಿನಂತೆ ಇದೆ. ಮೈಸೂರಿಗೆ ಹೋಗೋಣ. ನನ್ನ ಕೊಲೀಗ KP ನಾಗರಾಜನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. KP, ಈಗ ಮೈಸೂರಿನ ಚಿತ್ರಣ ಏನು ಅಂತ? ಎಲ್ಲ ಕಡೆ ಬಹುತೇಕ ಬಸ್ಗಳು ಯಥಾಸ್ಥಿತಿಯಲ್ಲೇ ಇವೆ, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಮೈಸೂರಲ್ಲಿ ಮೈಸೂರಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಯಾವ ವ್ಯತ್ಯಾಸಗಳು ಕೂಡ ಇಲ್ಲ. ಬೆಳಗ್ಗೆಯಿಂದಲೂ ಕೂಡ ಎಂದಿನಂತೆ ಎಲ್ಲ ವಿಭಾಗಗಳಿಗೂ ಕೂಡ ಬಸ್ಗಳು ಸಂಚಾರವಾಗ್ತಾ ಇದ್ದಾವೆ ಮತ್ತು ಪ್ರಯಾಣಿಕರ ಸಂಖ್ಯೆಯೂ ಕೂಡ ಮಾಮೂಲು ಎಂದಿನಂತೆ ಇದೆ. ಒಂದೇ ಒಂದು ಚಿಕ್ಕ ಪ್ರಮಾಣದ ವ್ಯತ್ಯಯಗಳು ಕೂಡ ಮೈಸೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲ, ಈ ಕ್ಷಣದಲ್ಲೂ ಕೂಡ ಇಲ್ಲ. ಬೆಂಗಳೂರು ಮಾರ್ಗ ಇರ್ಬೋದು ಅಥವಾ ಮೈಸೂರಿಂದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಿಗೆ ಹೋಗುವಂಥ ಮಾರ್ಗಗಳಿರ್ಬೋದು, ಎಲ್ಲ ಮಾರ್ಗಗಳಿಗೂ ಕೂಡ ಎಂದಿನಂತೆ ಬಸ್ ಸಂಚಾರ ಇವತ್ತು ಬೆಳಗಿನಂತೆ ಇತ್ತು. ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಕೂಡ ಉಂಟಾಗಿರಲಿಲ್ಲ. ಅಂದರೆ ಪ್ರತಿಭಟನೆ ಮುಷ್ಕರ ಆಗ್ಬೋದು ಅನ್ನೋಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಪೊಲೀಸರ ಬಂದೋಬಸ್ತ್ಗಳ ವ್ಯವಸ್ಥೆಗಳನ್ನು ಮಾತ್ರ ಮಾಡಿಕೊಳ್ಳಲಾಗಿತ್ತು. ಯಾಕಂದರೆ ಅದು ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವೊಂದಿಷ್ಟು ಪೊಲೀಸರ ಬಂದೋಬಸ್ತ್ನ ವ್ಯವಸ್ಥೆ ಆಗಿತ್ತು. ಯಾಕೆಂದರೆ ಎಲ್ಲಿ ಬಂದು ಒಂದೇ ಏಕಾಏಕಿ ಬಂದ್ಗೆ ಕರೆ ಕೊಟ್ಬಿಟ್ರೆ, ಮುಷ್ಕರಕ್ಕೆ ಕರೆ ಕೊಟ್ಬಿಟ್ರೆ ಇಲ್ಲಿ ಗಲಾಟೆಗಳು ಗದ್ದಲಗಳು ಉಂಟಾಗ್ಬೋದು ಅನ್ನೋಂಥ ದೃಷ್ಟಿಯಿಂದ ಪೊಲೀಸ್ ಬಂದೋಬಸ್ತ್ ಇತ್ತು. ಯಾವಾಗ ಮುಷ್ಕರ ಇಲ್ಲ ಅನ್ನುವಂಥ ಮಾಹಿತಿಗಳು ಬಂದು ಪೊಲೀಸರು ಕೂಡ ಈಗ ಭದ್ರತೆಯಿಂದ ಹೊರಗಡೆ ಹೋಗಿದ್ದಾರೆ. ಸದ್ಯಕ್ಕೆ ಮೈಸೂರಿನ ಬಸ್ ನಿಲ್ದಾಣ ಎಂದಿನಂತೆ ಯಥಾಸ್ಥಿತಿಯಲ್ಲೇ ಇದೆ. ಅರವಿಂದ್, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಅಲ್ಲಿಗೆ ಉತ್ತರ ಕರ್ನಾಟಕದ ಜಿಲ್ಲಾ ಕೇಂದ್ರಗಳು, ದಕ್ಷಿಣ ಕರ್ನಾಟಕದ ಪ್ರಮುಖ ಜಿಲ್ಲಾ ಕೇಂದ್ರಗಳು ಎಲ್ಲ ಕಡೆಯಲ್ಲೂ ಕೂಡ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇದೆ. ಬೆಳಗ್ಗೆಯಿಂದನೂ ಹಾಗೆ ಇತ್ತು, ಯಾರೂ ದೊಡ್ಡ ಮಟ್ಟದಲ್ಲಿ ಬಸ್ಸನ್ನು ಬಂದ್ ಮಾಡಿರಲಿಲ್ಲ. ಮುಂದೇನಾಗುತ್ತೆ 4 ಗಂಟೆ ನಂತರ ಅಂತ ಅಂದ್ಕೊಂಡಿದ್ವಿ, ಮುಷ್ಕರ ವಾಪಸ್ ಪಡೆದಿದ್ದಾರೆ. ಹಾಗಾಗಿ ಎಂದಿನಂತೆ ಬಸ್ ಸಂಚಾರ ಇವತ್ತು ನಾಳೆ ಎಲ್ಲವೂ ಕೂಡ ಇರುತ್ತೆ. ಯಾರು ಏನು ಆತಂಕಕ್ಕೊಳಗಾಗೋದು ಬೇಡ.